ಹಾಸ್ಪಿಟಲ್ ಲೈಫಿಗೂ ಈ ಒಂದು ಸೆರಾಕೇರ್ನ ಥೆರಪಿಗೂ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಆಸ್ಪತ್ರೆಗೆ ಹೋಗೋದಕ್ಕಿಂತ ಥೆರಪಿ ಬಂದರೆ ಆಸ್ಪತ್ರೆಗೆ ಹೋಗದ ರೀತಿಯಲ್ಲಿ ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ತೆಗೆದು ಆರೋಗ್ಯವನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೋದು. ಏನಂತ ಹೇಳುವಾಗ ಅಮ್ಮನಿಗೆ ಚಿನ್ನ ಕೊಡಿಸ್ಬೋದಿತ್ತು ಅದೇ ಹಣದಲ್ಲಿ, ಆದ್ರೆ ನೀವು ಆ ಹಣವನ್ನು ಈ ಒಂದು ಪ್ರಾಡಕ್ಟಿಗೋಸ್ಕರ ಇನ್ವೆಸ್ಟ್ ಮಾಡಿದ್ರಿ, ಅದರ ಬಗ್ಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಚಿನ್ನ ಆರೋಗ್ಯ ಸರಿ ಇದ್ದರೆ ಮತ್ತೆ ಸಹ ಮಾಡಬಹುದು, ಆದರೆ ಆರೋಗ್ಯ ಮುಖ್ಯ. ನಮಸ್ತೆ, ನಾವು ಸೆರಾಕೇರ್ ಬೆಂಗಳೂರಿಂದ ಮಾತಾಡ್ತಾ ಇದ್ದೇವೆ. ಇವತ್ತು ನಾವು ಶಿವಪ್ಪ ಹಾಗೂ ಶಾಂತ ಅಮ್ಮನವರ ಮನೆಗೆ ಬಂದಿದ್ದೇವೆ. ಹಾಗಾಗಿ ಅವರ ಹತ್ರ ಕೇಳ್ತಾ ಬರುವ ಯಾವ ರೀತಿ ಸೆರಾಕೇರ್ನ ಥೆರಪಿ ಮಾಡಿ ಯಾವ ರೀತಿ ಇಂಪ್ರೂವ್ಮೆಂಟನ್ನು ಪಡ್ಕೊಂಡಿದ್ದಾರೆ ಅಂತ. ನಮಸ್ತೆ. ನಮಸ್ತೆ. ಎಷ್ಟು ಸಮಯಗಳಿಂದ ಥೆರಪಿಯನ್ನು ಮಾಡ್ತಾ ಇದ್ದೀರಿ? ಒಂದು 2.5 ತಿಂಗಳಿಂದ ಮಾಡ್ತಾ ಇದ್ದೇವೆ. ಓಕೆ, 2.5 ತಿಂಗಳಿಂದ ಸೆರಾಕೇರಲ್ಲಿ ಥೆರಪಿಯನ್ನು ಮಾಡ್ತಾ ಬರ್ತಿದ್ದೀರಿ. ಓಕೆ, ಸೆರಾಕೇರ್ಗೆ ಬರುವ ಮುಂಚೆ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು? ನಮಗೆ ಬ್ಯಾಕ್ ಪೇಯ್ನ್ ಮತ್ತು ಸ್ವಲ್ಪ ಫ್ಯಾಟಿನ ಪ್ರಾಬ್ಲಮ್ ಇತ್ತು. ಫ್ಯಾಟ್ ಇತ್ತು, ಶುಗರ್ ಸ್ವಲ್ಪ. ಬೇರೆ ಏನಾದರೂ? ಬೇರೆ ಅಷ್ಟು ಇದ್ದಿಲ್ಲ. ಓಕೆ, ಬ್ಯಾಕ್ ಪೇನ್ ಇತ್ತು, ಶುಗರ್ನ ಪ್ರಾಬ್ಲಮ್ ಇತ್ತು, ಹಾಗೇನೆ ಫ್ಯಾಟ್ ಕೂಡ ಜಾಸ್ತಿ ಇದ್ರಿ ಅಂತ ಹೇಳ್ತಿದ್ರಿ. ಓಕೆ, 2.5 ತಿಂಗಳಿನಿಂದ ಥೆರಪಿಯನ್ನು ಮಾಡ್ತಾ ಬಂದು ನಿಮ್ಗೆ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ? ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಆದರೂ ನಾನು ಅಲ್ಲಿ ಹೋಗುವ ಅದರಲ್ಲಿ ಸ್ವಲ್ಪ ಹೋಗದಿರೋದು ಒಂದು ಸ್ವಲ್ಪ ಸಮಯದಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಸ್ವಲ್ಪ ಪ್ರಾಬ್ಲಮ್. ಇಲ್ಲಾಂದರೆ ಒಳ್ಳೆ ಸರಗರಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕಿದೆ. ನನಗೆ ಭಾರಿ ಖುಷಿಯಾಗಿದೆ. ಓಕೆ, ಈಗ ನಿಮಗೆ ಬ್ಯಾಕ್ ಪೇನ್ ಇತ್ತು, ಶುಗರ್ ಪ್ರಾಬ್ಲಮ್ ಇತ್ತು, ಹಾಗೇನೆ ತುಂಬಾ ಫ್ಯಾಟ್ ಇದ್ರಿ ಅಂತ ಹೇಳಿದ್ರೆ, ಓಕೆ, ಒಂದು ತಿಂಗಳಿಂದ ಥೆರಪಿ ಮಾಡಿ ನಿಮ್ಗೆ ಒಂದು 100ರಲ್ಲಿ ಎಷ್ಟು % ರಿಸಲ್ಟ್ ಸಿಕ್ಕಿದೆ? ಒಂದು 60% ಆಲ್ರೆಡಿ ಸಿಕ್ಕಿದೆ. ಫ್ಯಾಟಲ್ಲಿ ಅದನ್ನು ನಾವು ತಿನ್ನೋ ಫುಡ್ಡಲ್ಲಿ ಸ್ವಲ್ಪ ಇನ್ನೂ ಕೂಡ ಕಂಟ್ರೋಲ್ ಆಗಬೇಕಿತ್ತು, ಆಗಲಿಲ್ಲ. ಆ ಕಾರಣ ಮತ್ತು ಬಾಕಿ ಎಲ್ಲ ಸಾಧಾರಣ ಒಂದು 60% ಆಗಿದೆ. ಕೆಲಸದ ಬಿಸಿಯಿಂದ ಸಿಸ್ಟಮ್ ಆಚೆ ಈಚೆ ಆಯ್ತು ಅಂತ. 100ರಲ್ಲಿ ನಿಮ್ಗೀಗ 60% ರಿಸಲ್ಟ್ ಸಿಕ್ಕಿದೆ. ಅಲ್ಲಿಗೆ ಪ್ರತಿದಿನ ಬಂದು ಥೆರಪಿಯನ್ನು ಮಾಡ್ತಾ ಇದ್ರಿ. ಇವಾಗ ಬಂದ್ಬಿಟ್ಟು ನೀವು ಮನೆಯಲ್ಲೇ ಥೆರಪಿಯನ್ನು ಮಾಡ್ತಾ ಇದ್ರಿ. ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಅಂದ್ರೆ ಹೋಗು ಬರುದಂತ ಒಂದು ಟೈಮ್ ಕೂಡ ನಮಗೆ ಸ್ವಲ್ಪ ಸೇವ್ ಆಗ್ತದೆ, ಮತ್ತೆ ಒಳ್ಳೆ ರೀತಿಯಲ್ಲಿ. ಆದರೂ ಅಲ್ಲಿ ಹೋಗಿ ಮಾಡಿದಾಗೆ ಆಗುದಿಲ್ಲ. ಅಲ್ಲಿ ಕೊಡುವಂಥ ಒಂದು ಟ್ರೀಟ್ಮೆಂಟೇ ಬೇರೆ. ಅಂದರೆ ಆ ಒಂದು ಸಿಬ್ಬಂದಿ ವರ್ಗದವರು ಅವರ ಒಂದು ಆತ್ಮೀಯತೆಯಿಂದ ಅಲ್ಲಿ ಕರೆಯುವಂಥದ್ದಾಗಲಿ ಎಲ್ಲ ಒಂದು ಕಡೆಯಿಂದ ಟ್ರೀಟ್ಮೆಂಟ್ ಆದರೆ ಅದೇ ಕಡೆ ವಿವರಣೆಯನ್ನು ಕೊಟ್ಟು ಒಂದು ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಖುಷಿ ಆಗ್ತದೆ. ಈ ಸಮಯಾವಕಾಶ ಕಡಿಮೆ ಇದ್ದ ಕಾರಣ ಇದನ್ನು ಪರ್ಚೇಸ್ ಮಾಡಿದ್ರಿಂದ ನಮಗೆ ತುಂಬ ಕೆಲಸದ ಬಿಸಿ ಇರೋದ್ರಿಂದ ಕಂಟಿನ್ಯೂ ಆಗಿ ಬಂದು ಥೆರಪಿಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಮನೆಯಲ್ಲಿ ನಾವು ಯೂಸ್ ಮಾಡುವಾಗ ನಮ್ಗೆ ಟೈಮ್ ಇದ್ದಾಗ ಮನೆಯಲ್ಲಿ ಯೂಸ್ ಮಾಡ್ಬೋದು. ಇನ್ನು ನಿಮ್ಗೆ ಮಾತ್ರ ಅಲ್ಲ, ಮನೆಯಲ್ಲಿ ಇರುವವರಿಗೆ ಎಲ್ಲರಿಗೂ ಕೂಡ ಈ ಒಂದು ಥೆರಪಿಯನ್ನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಡಕ್ಟ್ ಅನ್ನು ನೀವೀಗ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೀರಿ. ಓಕೆ, ಇದಕ್ಕೂ ಮುಂಚೆ ಹಾಸ್ಪಿಟಲ್ಗೆ ನೀವು ಹಣ ಹಾಕಿದ್ದೀರಾ? ಹಾಕಿದ್ದೇವೆ. ಓಕೆ, ಹಾಸ್ಪಿಟಲ್ ಲೈಫಿಗೂ ಈ ಒಂದು ಸೆರಾಕೇರ್ನ ಥೆರಪಿಗೂ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಆಸ್ಪತ್ರೆಗೆ ಹೋಗೋದಕ್ಕಿಂತ ಥೆರಪಿ ಬಂದರೆ ಆಸ್ಪತ್ರೆಗೆ ಹೋಗದ ರೀತಿಯಲ್ಲಿ ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ತೆಗೆದು ಆರೋಗ್ಯವನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೋದು. ಓಕೆ, ಈಗ ಹೇಳುದಾದ್ರೆ ಈಗ ಹಾಸ್ಪಿಟಲ್ಗೆ ಹೋದ್ರೆ ಯೂರಿನ್ ಟೆಸ್ಟ್ ಅದು ಇದು ಅಂತ ಹೇಳುವಾಗ ನಮ್ಗೆ ಅಲ್ಲಿ ಆಲ್ಮೋಸ್ಟ್ ಹಣ ಖರ್ಚಾಗಿಬಿಡುತ್ತೆ. ಹಾಗಾಗಿ ಈ ಒಂದು ಥೆರಪಿಯನ್ನು ಮಾಡ್ತಾ ಬರುವಾಗ ನಾಳೆ ಬರುವಂತ ಕಾಯಿಲೆಗೆ ನಾವು ಮೊದಲಿಂದಲೇ ಆರೋಗ್ಯವನ್ನು ಕಾಪಾಡ್ತಾ ಬರ್ಬೋದು ಅಂತಲೇ ಹೇಳ್ಬೋದು. ಓಕೆ ಅಪ್ಪ, ಈಗ ನೀವು ಈ ಒಂದು ಪ್ರಾಡಕ್ಟ್ ಅನ್ನು ತಗೊಂಡಿದ್ದೀರಿ, ಇದಕ್ಕೆ ಹಾಕಿದಂತ ಹಣ ವೇಸ್ಟ್ ಅಂತ ಅನಿಸ್ತಾ ಇದೆಯಾ ನಿಮಗೆ? ಖಂಡಿತ ಇಲ್ಲ. ಯಾಕಂತ ಹೇಳಿದ್ರೆ ಅದು ನಮ್ಮ ಆರೋಗ್ಯ ಸರಿಪಡಿಸಿಕೊಡಲಿಕ್ಕೆ ನಾವು ಅದು ಪರ್ಚೇಸ್ ಮಾಡಿದ್ದು. ಅದರಿಂದ ಒಳ್ಳೆ ಅದರಲ್ಲಿ ಹಣ ಖರ್ಚು ಮಾಡಿದ್ರು ಕೂಡ ಅದರ ಉಪಯೋಗ ನಮಗೆ ಖಂಡಿತ ಇವತ್ತಲ್ಲ ನಾಳೆ ನಮ್ಮ ಮನೆಯವರು ಕೂಡ ಅದು ಯೂಸ್ ಆಗ್ತದೆ ಅನ್ನೋ ನಂಬಿಕೆ ನನಗೆ ಉಂಟು. ಯಾವುದೇ ರೀತಿಯ ಹಣ ವೇಸ್ಟ್ ಉಪಯೋಗ ಇದೆ ಅಂತ. ಖಂಡಿತ. ಓಕೆ ಅಪ್ಪ, ಈಗ ಏನಂತ ಹೇಳುವಾಗ ಅಮ್ಮನಿಗೆ ಚಿನ್ನ ಕೊಡಿಸ್ಬೋದಿತ್ತು ಅದೇ ಹಣದಲ್ಲಿ, ಆದ್ರೆ ನೀವು ಆ ಹಣವನ್ನು ಈ ಒಂದು ಪ್ರಾಡಕ್ಟಿಗೋಸ್ಕರ ಇನ್ವೆಸ್ಟ್ ಮಾಡಿದ್ರಿ, ಅದರ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಚಿನ್ನ ಆರೋಗ್ಯ ಸರಿ ಇದ್ದರೆ ಮತ್ತೆ ಸಹ ಮಾಡಬಹುದು, ಆದರೆ ಆರೋಗ್ಯ ಮುಖ್ಯ. ಆ ನೆಲೆಯಲ್ಲಿ ಮೊದಲನೇದಾಗಿ ಇದನ್ನೇ ಪರ್ಚೇಸ್ ಮಾಡಿದ್ದು. ಹಾಗೆ ಚಿನ್ನವನ್ನು ನಾವು ಮತ್ತೆ ಕೂಡ ಪರ್ಚೇಸ್ ಮಾಡಬಹುದು, ಆದ್ರೆ ಆರೋಗ್ಯ ಒಮ್ಮೆ ಹಾಳಾದ್ರೆ ಅದು ನಮ್ಗೆ ಮತ್ತೆ ಸಿಗಲ್ಲ. ಹಾಗಾಗಿ ಮೊದಲ ಪ್ರಾಮುಖ್ಯತೆ ಯಾವುದಕ್ಕೆ ಅಂತ ಹೇಳಿದ್ರೆ ನಮ್ಮ ಈ ಒಂದು ಆರೋಗ್ಯದ ಮೇಲೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ಬೇಕಂತ ಹೇಳ್ಬಿಟ್ಟು ಈ ಒಂದು ಪ್ರಾಡಕ್ಟ್ ಅನ್ನು ನೀವು ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಓಕೆ ಅಮ್ಮ, ಅಪ್ಪನ ಜೊತೆ ನೀವು ಕೂಡ ಥೆರಪಿಯನ್ನು ಮಾಡ್ತಾ ಬರ್ತಿದ್ದೀರಿ. ನಿಮ್ಗೆ ಯಾವ ರೀತಿ ರಿಸಲ್ಟ್ ಬಂದಿದೆ? ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ, ಯಾಕಂದ್ರೆ ನಾನು ಡೈಲಿ ಮಾಡ್ತೇನೆ.
ಬೆಳಿಗ್ಗೆ ಟೈಮ್ ಇರೋ ಎಷ್ಟು ಟೈಮ್ ಸಿಗ್ತದೆ ಆ ಟೈಮಲ್ಲಿ ಯೂಸ್ ಮಾಡ್ತೇನೆ. ಹಾಗೆ ಟೈಮ್ ಬೆಳಿಗ್ಗೆ ಬೇಗ ಬೇಗ ಕೆಲಸ ಮುಗಿಸಿ ಯಾವಾಗ ಟೈಮ್ ಸಿಗುತ್ತೆ ಆ ಟೈಮ್ ಬೆಳಿಗ್ಗೆ ಮಾಡ್ತೇನೆ, ಇಲ್ಲ ಬೆಳಿಗ್ಗೆ ಆಗದಿದ್ರೆ ಸಾಯಂಕಾಲ ಮಾಡಿದ್ರಿ. ಓಕೆ, ಇದ್ರ ಜೊತೆಯಲ್ಲಿ ನೀವು ಮನೆಯಲ್ಲಿ ಮ್ಯಾಟ್ ಕೂಡ ಯೂಸ್ ಮಾಡ್ತಾ ಇದ್ರಿ, ಹಾಗೆ ಸ್ಟೀಮ್ ಕೂಡ ಯೂಸ್ ಮಾಡ್ತಾ ಇದ್ರಿ. ಓಕೆ, ಹೋಲ್ ಆಗಿ ನೀವು ಎಲ್ಲ ಥೆರಪಿಯನ್ನು ನೀವು ಮನೆಯಲ್ಲೇ ಮಾಡ್ತಾ ಇದ್ರಿ, ಹೇಗಾಗ್ತಾ ಇದೆ? ಒಳ್ಳೆ ರಿಸಲ್ಟ್ ಉಂಟು. ಒಳ್ಳೆ ರಿಸಲ್ಟ್ ಇದೆ. ಓಕೆ, ಥ್ಯಾಂಕ್ ಯು.